ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ತುಂಬ ಅದ್ಭುತವಾಗಿದೆ. ಗಿಡ ಒಂಥರ ಫಾರೆಸ್ಟ್ ಥರ ಇದರಲ್ಲಿರುವಂಥ ಮನೆ. ಸೊ ನಾವೆಲ್ಲ ಕವರ್ ಆಗ್ತದೆ. ಕ್ಲಿಯರಿಟಿ ಇದೆಯಾ? ಆನ್ ಮಾಡಿದ್ದೀನಿ. ಗಾರ್ಡನ್ ಇದೆ ನೋಡ್ಬೋದು, ಎಲ್ಲ ಫುಲ್ಲು ಎಲ್ಲ ಚೆನ್ನಾಗಿ ನೋಡಿ. ನೀವು ಯಾರ್ಯಾರಿಗೆ ಈ ಪ್ಲ್ಯಾಂಟ್ಗಳ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಹೇಳ್ರಮ್ಮ. ನಮ್ಗಂತೂ ಅಷ್ಟು ಪ್ಲ್ಯಾಂಟ್ಸ್. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳದ್ದು ಮನೆದು ಇದು ಕೇಳ್ತಾ ಇದ್ರಿ. ಆದಿನ ಮನೆ ಆಗಿರ್ಬೋದು, ಇಲ್ಲಾಂದರೆ ನನ್ನ ಇನ್ನೊಬ್ಳು ದೊಡ್ಡ ಮಗಳು ಜಾಸ್ಮಿನ್ ಆಗಿರ್ಬೋದು. ಸೊ ಅವಳ ಮನೆದು ಬ್ಲಾಗ್ ಕೇಳ್ತಾ ಇದ್ರಿ. ಸೊ ಅವ್ಳದ್ದು ಹೋಮ್ ಟೂರ್ ಕೇಳ್ತಾ ಇದ್ರಿ. ಇವತ್ತು ಅವಳ ಮನೆಗೆ ಹೋಗ್ತಾ ಇದ್ವಿ. ಕಾರಣ ಇಷ್ಟೇ, ಅವಳ ಮನೇಲಿ ಒಂದು ಫಂಕ್ಷನ್ ಇರೋದ್ರಿಂದ ಅವಳ ಮನೆ ಫಂಕ್ಷನ್ಗೆ ಹೋಗಿ ಅವಳ ಮನೆದ್ರಲ್ಲಿ ಹೋಮ್ ಟೂರ್ ವಿಸಿಟನ್ನು ಸಹ ಮಾಡಿಸ್ತೀನಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ಜೊತೆಗೆ ಬಂದ್ಬಿಟ್ಟು ಒಂದೇ ಒಂದು ಕಿವಿ ಮಾತು, ಒಬ್ಬರು ನಂಬರ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ನಾವೇನು ಅಂತ ಹೇಳಿದ್ರೆ ಸಮಾಜಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ, ಒಂದು ಇದು ಮಾಡೋಕ್ಕಾಗಲ್ಲ ಅಂದರೆ ಒಂದು ಸಹಾನುಭೂತಿ ಮತ್ತು ಅವ್ರಿಗೊಂದು ವಿಲ್ ಪವರ್ನ ಇದು ಮಾಡೋದು, ಮೋಟಿವೇಶನ್ ಮಾಡೋವಂಥದ್ದು, ಅವರಲ್ಲಿ ಕೆಪಾಸಿಟಿನ ಬಿಲ್ಡ್ ಮಾಡೋವಂಥದ್ದು. ಯಾಕಂದರೆ ಯಾವುದರಲ್ಲಿ ಅವ್ರಿಗೆ ಡಿಮೋಟಿವೇಶನ್ಸ್ ಇದೆ ಅದನ್ನು ನಾನು ಹೈ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀನಿ. ಐ ಆಮ್ ನಾಟ್ ಎ ಅನ್ಎಜುಕೇಟೆಡ್, ಐ ಆಮ್ ಆಲ್ಸೋ ಡಬಲ್ ಡಿಗ್ರಿ ಹೋಲ್ಡರ್. ಓಕೆ, ಡೋಂಟ್ ಮಿಸ್ಸಿಂಗ್ ಮೈ ನಂಬರ್. ಓಕೆ, ಇಷ್ಟೇ ಹೇಳೋದು. ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಮಿಸ್ ಮಾಡ್ದೇನೆ ಆ ನಂಬರ್ಸ್ಗಳಲ್ಲಿ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮಗೆ ಅವಶ್ಯಕತೆ ಇದ್ದು ತುಂಬ ಡಿಪ್ರೆಷನ್ಗೆ ಹೋಗಿದ್ರೆ, ನಿಮಗೆ ಯಾರಾದ್ರೂ ಒಬ್ರು ಸಹಾಯ ಬೇಕು, ಏನಾದರೂ ಹಂಚ್ಕೋಬೇಕು ಅಂದರೆ ಖಂಡಿತ ನನ್ನ ನೆನೆಸ್ಕೊಳ್ಳಿ. ತಾಯಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ, ವೆಲ್ವಿಷರ್ ಆಗಿ, ಗೈಡ್ ಆಗಿ, ಫ್ರೆಂಡ್ ಆಗಿ, ಅಮ್ಮ ಆಗಿ ನಾನು ನಿಮ್ಮ ಜೊತೆ ಇರ್ತೀನಿ. ಯಾರಿಗೆ ತಾಯಿ ಇಲ್ಲ ಅವರೆಲ್ಲ ಹಾಯ್ ಅಂತ ಕಮೆಂಟ್ ಮಾಡಿ, ಹಾಯ್ ಅಮ್ಮ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಗೆ ಯಾವಾಗಲೂ ತಾಯಿ ಥರನೇ ಇರ್ತೀನಿ. ತಾಯಿ ಸ್ಥಾನದಲ್ಲೇ ನಿಂತ್ಕೊಂಡು ನಿಮ್ಮನ್ನೆಲ್ಲ ಇದು ಮಾಡ್ತೀನಿ. ಸೊ ಯಾವತ್ತೂ ಯಾರು ಇಲ್ಲ ಅನ್ನೋರಿಗೆ ನಾನು ಇದ್ದೀನಿ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ತಲೆ ಕೆಡಿಸ್ಕೊಬಿಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೆ ಖಂಡಿತವಾಗ್ಲೂ ನನ್ನಿಂದ ಏನಾದರೂ ಆ ಒಂದು ವಿಷಯದಲ್ಲಿ ಎಲ್ಪ್ ಬೇಕು, ಮಾತಾಡಬೇಕು, ಏನಾದರೂ ಹಂಚ್ಕೋಬೇಕು, ನನ್ನ ಕಷ್ಟ ಆಗ್ತಾಯಿದೆ, ಒಳಗಡೆ ನೋವಾಗಿದೆ, ಬೇರೆಯವ್ರದ್ದು ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ದಾಗ ಖಂಡಿತ ನನ್ನ ನೆನೆಸ್ಕೊಂಡು ಕಾಲ್ ಮಾಡಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮಗೆ ಜಸ್ಟ್ ಹಿಂಡ್, ಓಕೆನಾ? ಇವತ್ತಿನ ಒಂದು ಬ್ಲಾಗ್ಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇವತ್ತು ಎಲ್ಲ ಆಲ್ಮೋಸ್ಟ್ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನಾನು ಬಂದುಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಬೇಕು. ಸೊ ಹೋಗೋಕ್ಕೋಸ್ಕರ ಸ್ನಾನ ಮಾಡಿ ಫ್ರೆಶ್ ಆಗಿ ಎಲ್ಲ ಕೆಲಸ ದಿನನಿತ್ಯದ ದಿನಚರಿಗಳನ್ನು ಮುಗಿಸ್ಕೊಂಡು ನಾನು ಹೊರಡಬೇಕೆ ರೆಡಿ ಆಗ್ತಾ ಇದ್ದೀನಿ. ಜಾಸ್ತಿ ಕುಯ್ಯಲ್ಲ, ಬನ್ನಿ ಹೋಗೋಣ. ಹೋಗೋ ದಾರಿನಲ್ಲಿ ಏನೇನಿದೆ ಮತ್ತು ಅವ್ರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಅವ್ರ ಮನೆ ಔಟ್ಕಮ್ ಹೆಂಗಿದೆ, ಫಸ್ಟು ಮನೆ ಲಾಗ್ನ ಮಾಡ್ತೀನಿ, ಆಮೇಲೆ ನಮ್ಮ ಫಂಕ್ಷನ್ನ ಎಂಜಾಯ್ ಮಾಡ್ತೀನಿ. ಇದರಲ್ಲಿ 1, 2, 3 ಭಾಗ ಇರ್ಬೋದೇನೋ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಏನಿತ್ತು ಏನಿಲ್ಲ ನನಗೂ ಗೊತ್ತಿಲ್ಲ. ಸೊ ಕ್ಯೂರಿಯಾಸಿಟಿ ಇದೆ ನನಗೂ. ಎಷ್ಟು ಜನ ಬರ್ತಾರೆ, ಮತ್ತು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬ ಜನ ಬರ್ತಾರೆ. ಸೊ ನಿಮಗೂ ವಿಸಿಟ್ ಮಾಡಿಸ್ತೀನಿ. ಬನ್ನಿ ಬನ್ನಿ, ಬಾಯ್ 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 ಬಾಯ್. ನೀವು ಕಮ್ ಬ್ಯಾಕ್ ಹೋಗೋಣ ಬನ್ನಿ. ಹಾಯ್ ರೂಬಿ.
ಅಂತೂ ಇಂತೂ ನನ್ನ ಮಗಳ ಮನೆಗೆ ಬಂದೆ. ಸೊ ನನ್ನ ಇದು ನೋಡಿ, ಈ ಒಂದು ಏರಿಯಾದಲ್ಲಿ ನನ್ನ ಮಗಳು ಇರುವಂಥದ್ದು. ಸೊ ಅವ್ರ ಮನೆಗೆ ವೆಲ್ಕಮ್ ವೆಲ್ಕಮ್. ಇವತ್ತು ಫುಲ್ ಮನೆಯ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು, ನನ್ನ ದೊಡ್ಡ ಮಗಳು, ಅವಳ ಮನೇನ ಒಂದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಫಂಕ್ಷನ್ ಇರೋದ್ರಿಂದ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಫುಲ್ ವೀಡಿಯೋಸ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ನೋಡಿ ಹೇಗಿದೆ ಏನು ಎತ್ತ ಅಂತ. ತುಂಬ ಒಂಥರ ಅದ್ಭುತವಾಗಿದೆ ಈ ಮನೆ, ತುಂಬ ಅದ್ಭುತವಾಗಿದೆ. ಗಿಡ ಒಂಥರ ಫಾರೆಸ್ಟ್ ಥರ ಇದರಲ್ಲಿರುವಂಥ ಮನೆ. ಸೊ ನಾವೆಲ್ಲ ನೋಡಿದಾಗ ಏನಂದರೆ ಮಡಿಕೇರಿ ಫೀಲ್ ಆಗುತ್ತೆ ಅವಳ ಮನೆ. ಯಾಕೆಂದರೆ ಸುತ್ತ ತೋಟ ಇಟ್ಕೊಂಡಿದ್ದಾಳೆ, ತೋಟದ ಮಧ್ಯದಲ್ಲಿ ಮನೆ ಇರುವಂಥರ ಕಾಣಿಸುತ್ತೆ. ಸೊ ಇದು ಸಿಟಿ ಮಧ್ಯದಲ್ಲೇ ಇದೆ. ಬನ್ನಿ ಇದ್ರ ಬಗ್ಗೆ ಫುಲ್ ವೀಡಿಯೋಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಕಿಪ್ ಮಾಡದೆ ನೋಡಿ ಫುಲ್ ವೀಡಿಯೋನ. ವೆಲ್ಕಮ್ 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 ಬ್ಯಾಕ್ ಟು. ಏನಂತ ಹೇಳಿದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ಗೇಟ್ ಇದೆ. ದೊಡ್ಡ ಗೇಟ್ ಎಷ್ಟು ಇದಿದೆ ಅಂತ ಹೇಳಿದ್ರೆ, ಇದೊಂದು ಸ್ವಲ್ಪ ಶೇಡಿಂಗ್ ಗೇಟ್ಸ್, ಅಂದರೆ ಓಪನ್ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಗೇಟ್ ಇದು ತುಂಬ ಅದ್ಭುತವಾಗಿದೆ ಗೇಟ್. ಈ ಗೇಟ್ ಓಪನ್ ಆಗ್ತಾ ಇದೆ ಅಂದರೆ ಸಿಟಿ ಸೆಂಟ್ರಲ್ಲೇ ಇದೆ ಇವಳದು. ಬಂದು ಸಿಟಿಗೆ ಏನಪ್ಪ ಅಂದರೆ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಒಳಗಡೆ ಇರುವಂಥದ್ದು. ಒಳಗಡೆ ಎಂಟ್ರಿ ಆಗ್ತಾ ಇದ್ದರೆ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಸೊ ಕಾರ್ ಪಾರ್ಕಿಂಗಲ್ಲಿ ಇವಳ್ದು 2 ಕಾರ್ ಇದೆ. ಸೊ ಒಂದು ಒಳಗಡೆ, ಇನ್ನೊಂದು ಹೊರಗಡೆ ಪಾರ್ಕ್ ಮಾಡ್ತಾಳೆ. ಸೊ ಅದು ಮುಂದೆ ಬಂದರೆ ಮಾವಿನ ಮರ ಇದೆ. ಸೊ ಮಾವಿನ ಮರ ಅಂತ ಹೇಳಿದ್ರೆ ನಿಮ್ಗೆ ಅನ್ಕೊತೀರಾ, ಎಂಟ್ರೆನ್ಸಲ್ಲಿ ಮಾವಿನ ಮರ ಒಂದು ಅದ್ಭುತ. ಯಾಕೆಂದರೆ ಮಾವಿನಕಾಯಿ ಎಲ್ಲ ನ್ಯಾತಾಡ್ತಾ ಇರೋದು. ಗೇಟ್ ತೆಗೆದ ತಕ್ಷಣ ಎಷ್ಟೊಂದು ಮಾವಿನಕಾಯಿ ಬಿಡುತ್ತೆ ಗೊತ್ತಾ ಫ್ರೆಂಡ್ಸ್. ಇವಾಗ ಒಂದು ಸೀಸನ್ ನಡೀತಾ ಇದೆ ಅಲ್ವಾ, ಸೊ ಇನ್ನು ಈಗ ಸ್ಟಾರ್ಟ್ ಆಗುತ್ತೆ. ಸೊ ಹೂವೆಲ್ಲ ತುಂಬ ಉದುರ್ತಾ ಇದೆ, ಹೂವೆಲ್ಲ ಉದುರಿದೆ. ಸೊ ಅದ್ರ ಪಕ್ಕನೇ ಬಂದುಬಿಟ್ಟು ದಾಳಿಂಬೆ ಗಿಡವೂ ಇದೆ. ಸೊ ದಾಳಿಂಬೆ ಕಾಯಿಗಳೂ ಸಹ ತುಂಬ ಅದ್ಭುತವಾಗಿರುತ್ತೆ. ದಾಳಿಂಬೆ ಕಾಯಿ ಎಲ್ಲ ಬಿಟ್ಟರೆ ಅಲ್ಲಿ ಜಂಪೆ ನಾತಾಡ್ತಾ ಇರುತ್ತೆ. ಸೊ ನೀವು ನೋಡ್ಬೋದು, ಒಂಥರ ಅದ್ಭುತವಾಗಿರುತ್ತೆ. ಅದೊಂದು ಲೊಕೇಶನ್ ಒಂಥರ ನೋಡೋಕ್ಕೆ ಏಡ್ ಮಾಡಿಸ್ದಂಗಿದೆ. ಸೊ ಮೇಲಿಂದೆಲ್ಲ ನಾವು ನೋಡ್ತಾ ಇದ್ದರೆ ಏನೋ ಒಂಥರ ಮಾವಿನದು ಮರ ಮತ್ತು ದಾಳಿಂಬೆ ಮರ ಎಲ್ಲ ಏನೋ ಒಂದು ನಾವೇನೋ ಫಾರ್ಮ್ ಹೌಸಲ್ಲಿ ಇದ್ದೀವಾ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಆ್ಯಕ್ಚುಲಿ ಎಲ್ಲರೂ ಸಿಟೀಲಿ ಮಾವಿನ ಮರ, ದಾಳಿಂಬೆ ಮರ ಇದನ್ನೆಲ್ಲ ಮಧ್ಯದಲ್ಲಿ ಹಾಕ್ಕೊಳ್ಳೋದು ತುಂಬ ಒಂದು ಇದು. ಸೊ ಅವಳಿಗೆ ಸಿಕ್ಕಿರೋ ಈ ಮನೆ ಒಂದು ಲಕ್ ಇದ್ದಂಗೆ. ಸೊ ಒಂಥರ ನೆಮ್ಮದಿಯಾಗಿ ಫೀಲ್ ಆಗುತ್ತೆ. ಅಲ್ಲಿ ಕುತ್ಕೊಳ್ಳೋಕ್ಕೆ ಒಂದು ಕಟ್ಟೆ ಥರ ಮಾಡಿ ಕುತ್ಕೊಳ್ಳೋಕ್ಕಿದ್ದಿದೆ. ಸೊ ಇಲ್ಲಿ ಬಟ್ಟೆ ಒಗಿಬೋದು ನೋಡಿ. ಇದು ಹಳ್ಳಿ ಸ್ಟೈಲ್ನಲ್ಲಿ ಇವತ್ತಿಗೂ ಇಲ್ಲೊಂದು ಕಲ್ಲು ಹಾಕ್ಸ್ಕೊಂಡು ಬಟ್ಟೆ ಒಗಿತಾರೆ. ಅಂದರೆ ವಾಷಿಂಗ್ ಮಿಷಿನ್ ಇಲ್ಲ ಅಂತಲ್ಲ, ಸೊ ವಾಷಿಂಗ್ ಮಿಷಿನ್ ಇದೆ. ಸೊ ಇದ್ರೂ ಈ ಒಂದು ಕಲ್ಲಿನಲ್ಲಿ ಬಟ್ಟೆ ಒಗೆಯೋದಿದೆಯಲ್ಲ, ಸೊ ಅದೊಂಥರ ಅದ್ಭುತ ಇದ್ದಂಗೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಹಿಂದಿನ ಕಾಲದಲ್ಲಿ ಅಜ್ಜಿರೆಲ್ಲ ಹಿಂಗೆ ಕುತ್ಕೊಂಡು ಇಲ್ಲಿ ನಲ್ಲಿ ಇಡ್ಲಿ ನೀರು ತುಂಬಿಕೊಂಡು ಈ ಥರ ಒಂದು ಕಲ್ಲು ಹಾಕ್ಕೊಂಡು ಒಗಿತಿದ್ರು. ಸೊ ನನಗೊಂಥರ ಖುಷಿ ಅನಿಸುತ್ತೆ. ಹಾಗೇನು ಮೇಲ್ಗಡೆ ಟೆರೆಸ್ ಇದೆ, ಗಾರ್ಡನ್ ನೋಡ್ಬೋದು. ಸೊ ಗಾರ್ಡನಲ್ಲಿ ತುಂಬ ಥರದ ವೆರೈಟೀಸ್ ಇದಿದೆ. ಸೊ ನನ್ನ ಮಗಳು ಮಾಡೋಕ್ಕೆ ಕೊಡ್ತಾಯಿಲ್ಲ ವೀಡಿಯೋನ. ಏನು ಆಡ್ತಾಯಿದ್ದಾಳೆ ಗೊತ್ತಾ, ಮಾಡೋಕ್ಕೆ ಕೊಡ್ತಾಯಿಲ್ಲ ಅವಳು. ಅದಕ್ಕೆ ವಾಯ್ಸ್ನ ಕಟ್ ಮಾಡಿದ್ದೀನಿ.
ತುಂಬ ಥರದ ವೆರೈಟೀಸ್ ಪ್ಲ್ಯಾಂಟ್ಗಳಿದೆ. ಸೊ ಈ ಪ್ಲ್ಯಾಂಟ್ಗಳ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಯಾರಾದರೂ ಎಕ್ಸ್ಪ್ಲೇನ್ ಮಾಡೋರು ಗೊತ್ತಿರೋರಿದ್ದರೆ ಖಂಡಿತ ಕಮೆಂಟ್ ಹಾಕಿ. ತುಂಬ ವೆರೈಟೀಸ್ ಪ್ಲ್ಯಾಂಟು, ಯಾಕಂದರೆ ಅವಳಿಗೆ ಹುಚ್ಚು ಪ್ಲ್ಯಾಂಟ್ಗಳು ಕಂಡ್ರಂತೂ ಸಿಕ್ಕಾಪಟ್ಟೆ ಅವಳು ಒಂಥರ ಇದ್ದಿದ್ದಂಗೆ. ಯಾಕಂದರೆ ನನಗೆಷ್ಟು ಗಿಡಗಳ ಬಗ್ಗೆ ಇದಿದೆ ಅವ್ಳಿಗೆ ಅದರ ಡಬಲ್ ಇದೆ. ಬಟ್ ಯಾವ್ಯಾವುದೋ ಗಿಡ ತರಿಸ್ತಾಳೆ, ಅದು ನನಗಂತೂ ಹೆಸ್ರು ಗೊತ್ತಿಲ್ಲ ದೇವರಾಣೆಗೂ. ಯಾಕೆಂದರೆ ನನಗೆ ಅಷ್ಟೊಂದು ಈ ಪ್ಲ್ಯಾಂಟ್ಗಳ ಬಗ್ಗೆ ಎಲ್ಲ ಗೊತ್ತಿರೋರಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಏನು ಯಾವ್ಯಾವ ಗಿಡ ಇದು ಅಂತ. ಯಾಕಂದರೆ ನನಗೂ ಆಲ್ಮೋಸ್ಟು ಇದು ಗಿಡಗಳ ಬಗ್ಗೆ ಅದೇ ಲಿಲ್ಲಿ ಪ್ಯಾಂಟು ಮತ್ತು ಎಲೆ ಗಿಡ, ವೀಳ್ಯದೆಲೆ ಗಿಡ ಮತ್ತು ಸಣ್ಣ ಪುಟ್ಟ ಹೂ ಬಿಡೋದು ಆ ಗಿಡಗಳ ಬಗ್ಗೆ ಮಾತ್ರ ಅಷ್ಟೊಂದು ಅರಿವಿದೆ. ಬಟ್ ಬೇರೆ ಗಿಡಗಳ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಇದ್ಯಾವುದೋ ಲಿಲ್ಲಿ ಪ್ಯಾಂಟ್, ಅಮೇರಿಕದ್ದು ಕೆಲವೊಂದು ಲಿಲ್ಲಿ ಪ್ಯಾಂಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬೇರೆ ಬೇರೆ ಗಿಡಗಳನ್ನೆಲ್ಲನೂ ಆಲ್ಮೋಸ್ಟು ನೋಡಿದ್ದೀನಿ, ಬಟ್ ಅದ್ರ ಹೆಸ್ರುಗಳು ಮಾತ್ರ ದಯವಿಟ್ಟು ಕೇಳಿಬಿಡಿ. ನನಗೆ ಗೊತ್ತಿಲ್ಲ. ಅದೇ ತುಂಬ ವೆರೈಟೀಸ್ ಪ್ಲ್ಯಾಂಟ್ಗಳು ಇಟ್ಟವಳೆ. ಯಾಕೆಂದರೆ ನಾವು ನೋಡ್ದಂಗೆ ತುಂಬ ಥರದ ವೆರೈಟೀಸ್ನ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಅಲೋವೆರಾಗಳನ್ನ ಹಾಕಿದ್ದಾಳೆ. ಸೊ ಅಲೋವೆರಾ ಇಸ್ ಎ ಗುಡ್ ಹೆಲ್ತ್. ಯಾಕಂತ ಹೇಳಿದ್ರೆ ಅಲೋವೆರಾದಲ್ಲಿ ತುಂಬ ಒಂದು ಬಾಡಿಗೆ ಬೇಕಾಗಿರುವಂಥ ಏರ್ಗಾಗಿರಲಿ ಮತ್ತು ನ್ಯಾಚುರಲ್ ಫೇಸ್ಗಾಗಿರಲಿ, ಸೊ ಬ್ಯೂಟಿ ಮೇಂಟೈನ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಸೊ ಹಾಗೆ ನೀವು ನೋಡ್ತಾ ಇರಬೇಕು ರೋಸ್ ಗಿಡಗಳು. ಸೊ ವೆರೈಟೀಸ್ ಆಫ್ ರೋಸ್ ಇದೆ ಇವಳ ಹತ್ರ. ಒಂದು 10 ಕಲರ್ಗಾದಂಥ ವೆರೈಟೀಸ್ ರೋಸ್ ಇದೆ. ಸಣ್ಣದು ಮತ್ತು ದಪ್ಪ ದಪ್ಪ ಫ್ಲವರ್ ಬಿಡೋವಂಥದ್ದು, ಮತ್ತು ರೆಡ್ಡು, ಪಿಂಕು, ಯೆಲ್ಲೋ. ರೆಡ್ಡು ಮತ್ತು ಪಿಂಕ್ದು, ವೈಟು, ಯೆಲ್ಲೋ ರೋಸ್ಗಳ್ದು ಇದಿದೆ. ಮತ್ತು ಜೊತೆ ಬಂದು ಈ ವೀಳ್ಯದೆಲೆ ನೋಡ್ಬೋದು. ಸೊ ನೀವು ಎಲೆ ಗಿಡಗಳನ್ನ ನೋಡಿದ ತಕ್ಷಣ ಏನಪ್ಪ ಅಂತ ಹೇಳಿದ್ರೆ ಇದೇನಪ್ಪ ಮೆಣಸು ಗಿಡ ಇದ್ದಂಗೆ ಹಬ್ತಾ ಇದೆಯಲ್ಲ ಅಂತ ಅಂದ್ಕೋಬೋದು. ಸೊ ಇದು ಮೆಣಸು ಗಿಡ ಅಲ್ಲ ಫ್ರೆಂಡ್ಸ್, ಇದು ಬಂದುಬಿಟ್ಟು ವೀಳ್ಯದೆಲೆದು. ವೀಳ್ಯದೆಲೆಯಲ್ಲಿ 2 ಥರ ವೆರೈಟೀಸ್ ಇದೆ. ಒಂದು ಚೂಪಾಗಿರುತ್ತೆ, ಇನ್ನೊಂದು ಮೊಂಡವಾಗಿರುತ್ತೆ ಎಲೆ. ಸೊ ಅವಾಗ ನೋಡ್ಕೋಬೋದು. ಯಾಕಂದರೆ ಅದ್ರ ಜೊತೆ ಬಂದು ಮೆಣಸು ಸಹ ಇದಿರುತ್ತೆ. ಆದರೆ ಮುರಿದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮುರಿದು ನೋಡಿದ ತಕ್ಷಣ ಮೆಣಸು ಸ್ಮೆಲ್ ಬರುತ್ತೆ ಮೆಣಸು ಗಿಡಗಳಲ್ಲಿ, ಇದರಲ್ಲಿ ಇಲ್ಲ. ಹಾಗೆ ಇಲ್ಲಿ ನೋಡ್ಬೋದು ದಾಸವಾಳ ಗಿಡಗಳು. ದಾಸವಾಳದಲ್ಲೂ ಅಷ್ಟೇ 3 ಥರ ಕಲರ್ ಇದೆ. ಒಂದು ರೆಡ್ಡು, ಅದ್ರ ಜೊತೆಗೆ ಒಂದು ನೋಡಿ ರೆಡ್ಡದು, ಅದ್ರ ಜೊತೆಗೆ ಬಂದು ಒಂದು ವೈಟದಿದೆ. ಸೊ ನೋಡಿ ಹಾಗೆಯೇ ವೈಟು. ಹಾಗೆ ಒಂದು ಪಿಂಕ್ ಕಲರು ಇದೆ. ರೆಡ್ಡು, ವೈಟು, ಪಿಂಕು 3 ಕಲರ್ದು ದಾಸವಾಳ ಹಾಕಿದ್ದಾಳೆ. ನಮಗೆ ಏನಂದರೆ ಇತ್ತೀಚೆಗೆ ಈ ಪ್ಲ್ಯಾಂಟ್ಗಳ ಮೇಲೆ ತುಂಬ ಒಲವು ನನಗಂತೂ. ನೋಡಿ ವೈಟು ಮತ್ತು ಪಿಂಕು, ಅದ್ರ ಜೊತೆ ಬಂದು ರೆಡ್ಡು. ಇದನ್ನು ಇದನ್ನು ಬಂದ್ಬಿಟ್ಟು ಏನಪ್ಪ ಅಂದರೆ ಔಷಧಿಯಲ್ಲೂ ಯೂಸ್ ಮಾಡ್ತಾರೆ. ಜೊತೆಗೆ ಬಂದ್ಬಿಟ್ಟು ಎಣ್ಣೆಗೂ ಇದನ್ನ ಯೂಸ್ ಮಾಡಿ ಕುದಿಸಿ ಇದರದ್ದು ಅಂಶನ ತಲೆಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಇದ್ರ ಜೊತೆ ಬಂದ್ಬಿಟ್ಟು ನೀವು ಕರಿಬೇವು ನೋಡ್ಬೋದು. ಇದು ನಾಟಿ ಕರಿಬೇವು. ಸ್ವಲ್ಪ ಗಿಂಜಿದ್ರೆ ಸಾಕು, ಏನು ಘಮ 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 ಅಂತ ಸ್ಮೆಲ್ಲು. ಯಾಕೆಂದರೆ ಎಷ್ಟೇ ಆಗಲಿ ನಾವು ಮನೇಲಿ ಒಂದು ಕರ್ಬೇವಿನ ಸೊಪ್ಪಾಗಲಿ, ಒಂದು ಹಸಿಮೆಣ್ಸಿಕಾಯಿ ಆಗಲಿ, ಒಂದು ಟೊಮೊಟೊ ಆಗಿರಲಿ ನಮ್ಮ ಮನೇಲಿ ಬೆಳೆದು ನಾವು ತಿನ್ನೋದಿದೆಯಲ್ಲ, ಅದು ಮಜಾನೇ ಬೇರೆ ಕಣ್ರಿ. ಹಾಂ ಅಲ್ವಾ? ಇಲ್ಲಿ ಕರ್ಬೇವಿನ ಸೊಪ್ಪು ಏನು ಗಮ್ಮಂತಿದೆ ಅಂದರೆ ಸಿಕ್ಕಾಪಟ್ಟೆ ಗಮ್ಮಂತ ಇದೆ. ನನಗಂತೂ ತುಂಬ ಇಷ್ಟ. ಇದ್ರ ಜೊತೆಗೆ ಬಂದುಬಿಟ್ಟು ನೀವು ನೋಡ್ಬೋದು ಏನಪ್ಪ ಅಂದರೆ ನುಗ್ಗೆ ಮರ. ಅಮ್ಮಮ್ಮಮ್ಮಮ್ಮಮ್ಮ ನುಗ್ಗೆ ಸೊಪ್ಪುಗಳು ಆ ಮರನೇ ಮುರಿದೋಗ್ಬಿಡ್ಬೋದೇನೋ ಅಷ್ಟು ಮಟ್ಟಿಗಿದೆ ಮರ. ನುಗ್ಗೆ ಸೊಪ್ಪಿನ ಮರ ಎಷ್ಟು ತುದಿ ಗಂಟ ಇದೆ ನೋಡಿ, ತುದಿ ಗಂಟ 1-2 ಕಾಯ್ಬಿಟ್ಟಿದೆ. ಸೊ ಈ ನುಗ್ಗೆ ಸೊಪ್ಪು ಅಂದರೆ ಇಲ್ಲಿ ತುಂಬ ಪ್ರಿಯ. ನನಗೂ ತುಂಬ ಇಷ್ಟ. ಹೈ ಪ್ರೋಟೀನು ನುಗ್ಗೆ ಸೊಪ್ಪು. ಸೊ ಇದ್ರ ಜೊತೆ ಬಂದ್ಬಿಟ್ಟು ಕೆಳಗಡೆ ಸ್ವಲ್ಪ ಗಾರ್ಡನ್ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕಸ ಮಧ್ಯದಲ್ಲಿ ಗುಡ್ಡೆ ಹಾಕಿದ್ದಾರೆ ಅಂತ ನೀವು ಅನ್ಕೋಬೋದು. ಇದಲ್ಲ, ಇಲ್ಲಿ ಗುಂಡಿ ತೆಗೆದುಬಿಟ್ಟು ಏನು ಮಾಡಿದ್ದಾಳೆ, ಇಲ್ಲಿ ಎಲೆಗಳು ಅದು ಇದೆಲ್ಲ ಉದುರೋದನ್ನೆಲ್ಲನೂ ಅಲ್ಲೇ ಅದೇ ಗೊಬ್ಬರಗಳ್ನ ಮಾಡ್ಕೊಂಡಿದ್ದಾಳೆ. ಸೊ ಮೊಟ್ಟೆ ಮತ್ತು ಟೀ ಸೊಪ್ಪು, ಮನೇಲಿ ವೇಸ್ಟ್ ಆಗಿರುವಂಥ ಪಾತ್ರೆ ತೊಳೆದಿದ್ದ ನೀರು ನೋಡಿ. ಇಷ್ಟು ಕಾಂಪೌಂಡ್ ಮನೇಲಿ ಇಷ್ಟೊಂದು ಔಷಧಿ ಗಿಡಗಳು ಮತ್ತು ಇಷ್ಟೊಂದೆಲ್ಲ ಹಾಕ್ಕೊಂಡು ಏನಂತ ಹೇಳಿದ್ರೆ ಅಫಿಷಿಯಲ್ ಏರಿಯಾದಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇತ್ತು ಅಂದರೆ ನಾವು ಯಾಕ್ರಿ ಮನೇಲೇ ಏನು ಬೇಕೋ ಅದನ್ನು ನಾವೇ ರೆಡಿ ಮಾಡ್ಕೋಬೋದು.
ಎಲ್ಲ ಪೂಜೆಗಾಗೋಷ್ಟು ಹೂವು ಗಿವು ಎಲ್ಲ ಇಲ್ಲೇ ಬಿಡ್ತೇವೆ, ಏನು ತೊಂದರೆ ಇಲ್ಲ. ಸಖತ್ತಾಗಿ ಬರುತ್ತೆ. ಸಣ್ಣ ಫಿಶ್ ಥರ ಇದೆ. ಕಮಲದ ಹೂವು, ತಾವರೆ ಹೂವು ಅಂತೀವಲ್ಲ ನೋಡಿ, 1 2 ಇದೆ ತಾವರೆ ಹೂವು. ಜೊತೆ ಬಂದು ಫಿಶ್ಶು ಬಿಟ್ಟಿದ್ದಾಳೆ. ಫಿಶ್ಶು ಚಿಕ್ಕ 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 ಮರಿಗಳಿದೆ, ಒಂದು 2 3 ಮರಿಗಳಿದೆ ಫಿಶ್ಗಳು. ಸೊ ಚೆನ್ನಾಗಿ, ಯಾಕಂತ ಹೇಳಿದ್ರೆ ಇಲ್ಲಿ ಮಧ್ಯದಲ್ಲಿ ಗಾರ್ಡನ್ ಮಧ್ಯದಲ್ಲಿ ಇವ್ರಿಗೆ ಮೇಂಟೆನೆನ್ಸ್ಗೆಲ್ಲನೂ ಮಾಡೋದು ಇಲ್ಲ ಅಂದರೆ ಸೊ ಈ ಥರ ಸಮಸ್ಯೆ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಗಾರ್ಡನ್ನು, ಒಂಥರ ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಒಂದು ಫೀಲ್ ಇದೆ. ತುಂಬ ಖುಷಿ ಅನಿಸುತ್ತೆ. ಸೊ ಎಲ್ಲ ಒಂಥರ ಒಂದು ಇದಾಗಿ ಇದು ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಖುಷಿ ಅನಿಸ್ತು. ಹಾಗೆ ಬನ್ನಿ. ಈಗ ಇಲ್ಲಿ ಬರ್ತಾ ಇದ್ದಂಗೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಂಟ್ರೆನ್ಸಲ್ಲೇ ಇಲ್ಲಿ ನೋಡ್ಬೋದು ನಾವು ಮನಿ ಪ್ಲ್ಯಾಂಟ್ ಎಲ್ಲರಿಗೂ ಗೊತ್ತಿದೆ. ಮನಿ ಪ್ಲ್ಯಾಂಟ್ ಅಲ್ವಾ? ಮನಿ ಪ್ಲ್ಯಾಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಮನಿ ಪ್ಲ್ಯಾಂಟ್ಸ್ ಎಲ್ಲರೂ ಸುಮಾರು ಮನಿ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದಾರೆ. ನಮಗೂ ಮನಿ ಪ್ಲ್ಯಾಂಟ್ ತುಂಬ ಇಷ್ಟ. ಕಟ್ ಮಾಡಿಸ್ಕೊಂಡು ಹೋಗ್ಬೇಕು ನಾನು ಮನೆಗೆ. ಮನಿ ಪ್ಲ್ಯಾಂಟ್ಸ್ಗಳು ಇದ್ದರೆ ಮನೆಯಲ್ಲಿ ದುಡ್ಡಿನ ಅಭಾವ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗೆಯೇ ನಾವು ಏನಂದರೆ ಹೆಚ್ಚಿನದಾಗಿ ಮನಿ ಪ್ಲ್ಯಾಂಟ್ಸ್ಗಳನ್ನ ಹಾಕ್ತೀನಿ ಮನೆಯಲ್ಲಿ. ಅದು ಇನ್ನೂ ಏನಂದರೆ ಹಸಿರು ಗಿಡಗಳನ್ನ ಜಾಸ್ತಿ ಹಾಕೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಗಿಡಗಳನ್ನ ಹಾಕಿ ಅನ್ನೋ ಉದ್ದೇಶ ಏನು ಗೊತ್ತಾ? ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ನಮ್ಮ ಮೂಡ್ ಚೆನ್ನಾಗಿರುತ್ತೆ. ನಮ್ಗೆ ಏನಾದರೂ ಡಿಪ್ರೆಷನ್ಗೆ ಹೋದರೆ ಆ ಡಿಪ್ರೆಷನ್ನಿಂದ ನಾವು ಹೊರಗಡೆ ಬರ್ಬೋದು. ಒಂಥರಪ್ಪ ಯಾವಾಗಲೂ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆ ಬನ್ನಿ, ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಏನಪ್ಪ ಅಂದರೆ, ಮೇಲ್ಗಡೆ ಸ್ವಲ್ಪ ಕ್ಲೀನ್ಸ್ ಇಲ್ಲ. ಮೇಲ್ಗಡೆ ವಾಕಿಂಗ್ಗೆ ಅಲ್ಲಿ ಇದಕ್ಕೆಲ್ಲ ಚೆನ್ನಾಗಿದೆ. ಟಾಪಲ್ಲಿ ಏನಿಲ್ಲ, ಇದು ಒಂದೇ ಫ್ಲೋರು, 1 ಫ್ಲೋರ್ ಮನೆ. ಟೆರೆಸಲ್ಲಿ ವಾಕಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಏನಂದರೆ ಸುತ್ತ ಗಿಡಗಳು, ಇದು ಮಧ್ಯದಲ್ಲಿ ವಾಕ್ ಮಾಡೋಕ್ಕೆ ಒಂಥರ, ಅವಳು ಹೊರಗಡೆ ಪಾರ್ಕ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನೀವು ನೋಡ್ಬೋದು ನೋಡಿ, ಇಲ್ಲಿ ದಾಳಂಬಿ ಮತ್ತು ಮಾವಿನ ಮರ ಇದೆ. ಜೊತೆಗೆ ಬಂದುಬಿಟ್ಟು ಗಾರ್ಡನ್ ಎಲ್ಲ ಸ್ವಲ್ಪ ಅದ್ಭುತವಾಗಿ ಕಾಣಿಸುತ್ತೆ. ಇಲ್ಲಿಂದ ನೋಡಿದ್ರೆ ನೋಡಿ ಹೇಗೆ ಕಾಣಿಸ್ತಿದೆ. ಸೊ ಸಾಕು ಮನೆಗೆ. ಯಾಕಂದರೆ ಒಂದು ಟ್ರಾನ್ಸ್ಜೆಂಡರ್ಸ್ ಆಗಿ ಇಷ್ಟೊಂದೆಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು, ತನ್ನ ಲೈಫ್ನೂ ಲೀಡ್ ಮಾಡಿಕೊಂಡು, ತನ್ನ ಜೀವನಕ್ಕೆ ಏನು ಬೇಕೋ ಅದನ್ನೂ ಅವ್ರು ಸಂಪಾದನೆ ಮಾಡಿಕೊಂಡು ಮಾಡೋದಿದೆಯಲ್ಲ. ಸೊ ಇಂಥ ಒಂದು ರಿಚೆಸ್ಟ್ ಏರಿಯಾದಲ್ಲಿ ಬದುಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿದೆಯಲ್ಲ. ಸೊ ಗ್ರೇಟ್ ನನ್ನ ಮಗಳು ಜಾಸ್ಮಿನ್ ಅಂತ. ಸೊ ಅವಳನ್ನ ಆಲ್ಮೋಸ್ಟು ನೀವು ನೋಡಿದ್ದೀರಾ ಎಲ್ಲ ವೀಡಿಯೋಸ್ಗಳಲ್ಲಿ, ಕೆಲವೊಂದರಲ್ಲಿ ಹಾಕ್ತೀನಿ. ಬಟ್ ಅವಳು ಪರ್ಟಿಕ್ಯುಲರಾಗಿ ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಅವಳು ನರ್ವಸ್ ಆಗ್ತಾಳೆ. ಸೊ ಅವಳು ಜಾಸ್ತಿ ಬರಲ್ಲ ಕ್ಯಾಮ್ರಾ ಮುಂದೆ ಎಲ್ಲ. ಹೇಗಿದೆ ಏನು ಈ ಒಂದು ಇವತ್ತಿನ ವ್ಲಾಗು? ದಯವಿಟ್ಟು ಕಮೆಂಟಲ್ಲಿ ಹಾಕ್ತಾ ಇರುತ್ತೆ. ಇವತ್ತಿನ ಲಾಗ್ನ ಇದು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಇನ್ನು ನಾಳೆ ಲಾಗಲ್ಲಿ ಇನ್ನೂ ಮನೆ ಒಳಗಡೆ ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ಫುಲ್ ವೀಡಿಯೋನ ಹಾಕ್ತೀನಿ. ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ನೋಡಿದವ್ರಿಗೆ, ಫುಲ್ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟ್ರಾನ್ಸ್ಜೆಂಡರ್ ಫ್ಯಾಮಿಲಿ, ಟ್ರಾನ್ಸ್ಜೆಂಡರ್ ಕುಟುಂಬ, ನಮ್ಮ ಕುಟುಂಬಕ್ಕೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಬಟ್ ಮನೆ ನೋಡಿ ಖುಷಿ ಪಡಿ.